ಎಜಿ ನ್ಯೂಸ್ಗೆ ಸ್ವಾಗತ. ಬರುವ 2027 ಮೇ 4ರಿಂದ ಸಂಕೇಶ್ವರ ನಗರದ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಜರುಗಲಿದೆ ಅಂತ ಜಾತ್ರಾ ಕಮಿಟಿಯ ಪ್ರಮುಖ ಹಕ್ಕುದಾರು ಆದ ಕುನಾಲ್ ಪಾಟೀಲ್ ಹೇಳಿದ್ದಾರೆ. ನಗರದ ಮಹಾಲಕ್ಷ್ಮಿ ಮಂದಿರದಲ್ಲಿ ಶುಕ್ರವಾರ ಸಾಯಂಕಾಲ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖ ಹಕ್ಕುದಾರ ಕುನಾಲ್ ಪಾಟೀಲ್ ಮಾತನಾಡಿ, ಮಂಗಳವಾರ ದಿನಾಂಕ 21/7/2026 ಮುಂಜಾನೆ 8 ಗಂಟೆಗೆ ಹವಾಲ್ದಾರ್ ಮನೆಯಿಂದ ಕೋಣ ಬಿಡುವ ಕಾರ್ಯಕ್ರಮ, ಮಂಗಳವಾರ ದಿನಾಂಕ 4/5/2027 ಮುಂಜಾನೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ, ಮುಂಜಾನೆ 8 ರಿಂದ 9 ಗಂಟೆಯ ಒಳಗೆ ಸಂಕೇಶ್ವರ ಖಾತೆದಾರ ಪಾಟೀಲ ಮನೆತನದಿಂದ ಹಾಲಗಂಬ ನೆಲೆಸುವುದು, ಸಾಯಂಕಾಲ 4:30ಕ್ಕೆ ಸೀಮೆಯಿಂದ ಲಕ್ಷ್ಮೀ ದೇವಿಯನ್ನ ತರುವುದು, 6 ಗಂಟೆಗೆ ದೀಪಕ ಅಸೋದೆ ಅವರಿಂದ ಅಕ್ಕಿ ಬೀಳುವುದು, ಬಳಿಕ ಮಂಗಳವಾರ ದಿನಾಂಕ 11/5/2027 ಸಾಯಂಕಾಲ 6 ಗಂಟೆಗೆ ಮುಖ್ಯ ಅತಿಥಿಗಳಿಂದ ಮಹಾಲಕ್ಷ್ಮೀ ದೇವಿಗೆ ಪೂಜಾ ಹಾಗೂ ಉಡಿ ತುಂಬುವುದು, ಸಾಯಂಕಾಲ 8 ಗಂಟೆಗೆ ಲಕ್ಷ್ಮೀ ದೇವಿ ಏಳುವುದು ಹಾಗೂ ಹಕ್ಕುದಾರ ಮನೆಗೆ ಉಡಿ ತುಂಬಿಸಿಕೊಳ್ಳುವುದು ಹೋಗುವುದು ಮತ್ತು ಬುಧವಾರ 12/5/2027 ಬೆಳಿಗ್ಗೆ 5:30 ಒಳಗೆ ಲಕ್ಷ್ಮೀ ದೇವಿಯನ್ನ ಸ್ಥಾಪನೆ ಮಾಡುವುದು, ಮುಂಜಾನೆ 8 ಗಂಟೆಯ ಒಳಗೆ ಕೋಣದ ಮೆರವಣಿಗೆ ಮಾಡಿ ರಂಗದೊಳಗೆ ಬಿಡುವುದು ಮತ್ತು ಶನಿವಾರ 15/5/2027 ಮಧ್ಯಾಹ್ನ 2 ಗಂಟೆಯ ನಂತರ ಲಕ್ಷ್ಮೀ ದೇವಿಯನ್ನ ಸೀಮೆಗೆ ಕಳುಹಿಸಿಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹಕ್ಕುದಾರ ಕುನಾಲ್ ಪಾಟೀಲ್ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಕಮಿಟಿ ಸಂಕೇಶ್ವರ್ ಮುಂದಿನ ವರ್ಷ ಜರುಗಲಿರುವ 2027 ಜರುಗಲಿರುವ ಮಹಾಲಕ್ಷ್ಮಿ ಜಾತ್ರೆಯ ವಿವರವನ್ನು ನಾನು ತಿಳಿಸುತ್ತೇನೆ. ದಿನಾಂಕ 21/7/2026 ಅಂದರೆ ಬರುವ ಜೂನ್ಗೆ ಮುಂಜಾನೆ 8 ಗಂಟೆಗೆ ಜುಲೈ ತಿಂಗಳಲ್ಲಿ ಮುಂಜಾನೆ 8 ಗಂಟೆಗೆ ಕೋನ ಬಿಡುವ ಕಾರ್ಯಕ್ರಮ ಹವಾಲ್ದಾರ್ ಮನೆಯವರಿಂದ ಮಾಡಲಾಗುವುದು. ಅದೇ ಥರ ಮಂಗಳವಾರ 4 ಮೇ 2027 ಅಂದರೆ ಮುಂದಿನ ವರ್ಷ ಮುಂಜಾನೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ, ಮುಂಜಾನೆ 8 ರಿಂದ 9 ಗಂಟೆಯ ಒಳಗೆ ಹಾಲ್ಗಂಬ ನಿಲ್ಲಿಸುವ ಕಾರ್ಯಕ್ರಮ ಸಂಕೇಶ್ವರದ ಖಾತೆದಾರ್ ಪಾಟೀಲ್ ಮನೆತನದಿಂದ. ಅದೇ ಥರ ಸಾಯಂಕಾಲ 4:30 ಗಂಟೆ ನಂತರ ಸೀಮೆಯಿಂದ ಲಕ್ಷ್ಮೀ ದೇವಿಯನ್ನು ತರುವುದು ಹಾಗೂ ಸಾಯಂಕಾಲ 6 ಗಂಟೆಗೆ ಅಕ್ಕಿ ಬೀಳುವುದು ದೀಪಕ್ ಅಸೋದೆ ಅವರಿಂದ. ದಿನಾಂಕ 11/5/2027 ಸಾಯಂಕಾಲ 6 ಗಂಟೆಗೆ ಮುಖ್ಯ ಅತಿಥಿಗಳಿಂದ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಲಕ್ಷ್ಮೀ ದೇವಿ ಏಳುವುದು ಮತ್ತು ಹಕ್ಕುದಾರರ ಮನೆಗೆ ಉಡಿ ತುಂಬಿಸಿಕೊಳ್ಳಲು ಹೋಗುವುದು. ಹಾಗೆ 12 ಮೇ 2027 ಬೆಳಿಗ್ಗೆ 5:30 ಗಂಟೆ ಒಳಗೆ ಲಕ್ಷ್ಮೀ ದೇವಿಯನ್ನು ಸ್ಥಾಪನೆ ಮಾಡುವುದು, ಮುಂಜಾನೆ 8 ಗಂಟೆ ಒಳಗೆ ಕೋನದ ಮೆರವಣಿಗೆ ಮಾಡಿ ರಂಗದೊಳಗೆ ಬಿಡುವುದು. ಆಮೇಲೆ 15/5/2027 ಮಧ್ಯಾಹ್ನ 2 ಗಂಟೆ ನಂತರ ಲಕ್ಷ್ಮೀ ದೇವಿಯನ್ನು ಸೀಮೆಗೆ ಕಳಿಸಿಕೊಡುವ ಕಾರ್ಯಕ್ರಮವನ್ನು ಎಲ್ಲ ಹಕ್ಕುದಾರರು ಮತ್ತು ಕಮಿಟಿಯವರು ಕೂಡಿ ಈ ಡೇಟನ್ನು ಫೈನಲ್ ಮಾಡಿದೆವು. ಅದಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್ ಅಂದರೆ ಎಲ್ಲರೂ ಪೇಪರ್ನಾಗ ಹಾಕಿ ನೀವು ಎಲ್ಲರಿಗೂ ತಿಳಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಧನ್ಯವಾದ. ಈ ವೇಳೆ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರಕೋಳಿ, ಕಾರ್ಯಾಧ್ಯಕ್ಷ ಸುನಿಲ್ ಪರ್ವತರಾವ್, ಕಾರ್ಯದರ್ಶಿ ಬಸನಗೌಡ ಪಾಟೀಲ್, ಉಪ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ದೇಸಾಯಿ, ಹಕ್ಕುದಾರು ಆದ ಗಿರೀಶ್ ಕುಲಕರ್ಣಿ, ಅಪ್ಪ ಸಾಹೇಬ್ ಶೆಟ್ಟಿಮನಿ, ಸಂತೋಷ್ ಹವಾಲ್ದಾರ್, ಬಸವನ್ನೇ ಕರ್ದೇಗೌಡ ಉಪಸ್ಥಿತರಿದ್ದರು. ವಿನಾಯಕ ಬೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.